ಧೂಳು ಹಿಡ್ದು ಕೂತಿರೋ ಹಾಗೆ ಇಲ್ಲಿನ ಟೀಚರ್ಸ್ ಮಕ್ಕಳು ಧೂಳು ಹಿಡ್ದು ಕೂತಿದ್ದಾರೆ. ಬಿಡಲ್ಲ, ಕೊಡುತ್ತೀನಿ, ಎಲ್ರೂ ಸರಿ ಮಾಡೇ ಮಾಡ್ತೀನಿ. ಏನ ಇದು ಅಷ್ಟು ದೇಹ? ನಾನು ನಂಬ್ಲಿದ್ರನು ತಲೆ ಪೈಲ್ವಾನ ಆಯ್ತೀನಿ. ಒಳಗಡೆ ಹೊಸ ಟೀಚರ್ ಅವ್ರೇಕಲ್ಲ. ನೀಗೆಲ್ಲ ನೋಡೋದು ನಮ್ಮ ಆಟ ಅಲ್ಲೇ ಐತೆ. ಅಲ್ಲ ಗಿರಿ ಡಂಬಿ ಎಲ್ಲ ಇಟ್ಕೊಂಡ್ಬಿಡುವ. ಟೀಚರ್ ಎಲ್ಲ ನೋಡ್ಬಿಟ್ರೆ ಗಿರಿ ₹1 ಮಾಡುವ. ಟೀಚರ್ ಹೆಡ್ ಮಾಸ್ಟರ್ ಕರೀತಾರೆ. ಬಸ್ ಪಂಚರ್ ಮಾಡಿ ನೀವುಗಳೇ ತಾನೆ? ನಾನಲ್ಲ, ಈ ಸತೀಶನೇ. ನನ್ನ ತಾಯಿಗೂ ನಾನಲ್ಲ, ಈ ಚೋಟನೆ. ಅಯ್ಯೋ ಸುಳ್ಳೈತಿದ್ದಾನೆ, ನಿಮ್ಮನೆಗೂ ನಾನಲ್ಲ. ಸಾಕು ಸ್ಕೂಲಿಗೆ ಬಂದು ಓದಿ ಅಂದ್ರೆ ಓದೋದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀರ. ಅದ್ ಸರಿ, ಕೈ ಯಾಕಿಂದ ಕಟ್ಟಿದಿರಾ? ಇವು ದೊಡ್ಡಲ್ವಾ, ಅದಕ್ಕೆ. ಹೌದಾ, ಪರವಾಗಿಲ್ಲ, ಕೈ ತೋರ್ಸಿ. ಯಾವ ಟೀಚರ್? ತೋರ್ಸಿ ಅಂದೆ. ಓ, ಆಟ ಆಡೋ ವಸ್ತು. ಇವೆರಡು ಓಕೆ. ಕೈಯಲ್ಲಿ ಹಿಂಗ್ ನೋಡ್ಲಿಕ್ಕೆ ಇಟ್ಕೊಂಡಿದ್ಯಾ? ಇದು ಕೆಂಗೋಲಂತೆ ಟೀಚರ್. ಇದು ಹಿಂಗೆ ಎತ್ಕೊಂಡ್ರೆ ಪೈಲ್ವಾನ್ ತರ ಕಾಣ್ತೀನಿ. ಇದು ಆಟ ಆಡೋ ವಸ್ತು ಅಲ್ಲ ಕಣೋ. ಕುಡಿ. ಇಷ್ಟನ್ನ ಕುಂಡಿ ಕುಪ್ಪಳಿಸಿದ್ ಸಾಕು. ಇನ್ಮೇಲಿಂದ ಪುಸ್ತಕ ಇಟ್ಕೊಂಡು ಓದ್ಬೇಕು. ಹೌದು, ಎಲ್ರು ಕ್ಲಾಸ್ ರೂಮ್ ನಡೀರಿ. ಹಾಗೆ ಎಲ್ಲಾ ಮಕ್ಳನ್ನು ಕ್ಲಾಸ್ ರೂಮ್ ಕರ್ಕೊಂಬನ್ನಿ, ಪಾಠ ಶುರು ಮಾಡ್ತೀವಿ. ಕೈ ಕಟ್ ಬಾಯಿ ಮುಚ್ಚಿ. ಮೊದಲು ಈ ಸ್ಕೂಲ್ಗೆ ಹಿಡಿದಿರೋ ಧೂಳನ್ನ ಬಿಡಿಸ್ಬೇಕು. ಈ ಧೂಳು ಸ್ಕೂಲಲ್ಲಿ ಇರಬಾರ್ದು. ಈ ಶಾಲೆಯ ಮೊದಲನೇ ಪಾಠ ಶುಭ್ರತೆ ಮತ್ತು ಶಿಸ್ತು. ನಮ್ಮ ಮನಸ್ಸಲ್ಲೇ ಆಗ್ಲಿ, ಈ ಶಾಲೆಯಲ್ಲಿ ಆಗ್ಲಿ ಧೂಳಿರಬಾರ್ದು. ಅವ್ವಾ, ಅವನ್ ಪಟಾಕಲ್ಲ ಎತ್ತರಲ್ಲ. ಅವ್ವ, ತೆಪ್ಪಾಯ್ತು ಕಣವ್ವ, ತೆಪ್ಪಾಯ್ತು. ಯಾರಲ್ಲ ಟ್ರ್ಯಾಕ್ಟರ್ ತಗೊಂಬಂದಿದ್ದು? ಬಂಡ್ರಲ್ಲ ಆಚೆ, ಬಂಡ್ರಲ್ಲ. ನಮಸ್ಕಾರ ಕೊಡ್ರಿ. ನಮಸ್ಕಾರನ ನಿಮ್ ತವನೇ ಇಟ್ಕೊಳ್ಳಿ. ಈ ಟ್ರ್ಯಾಕ್ಟರ್ನ ತಗೊಂಬಂದಿದ್ದಾರೋ? ಅದು ಹೊಸದಾಗ ಟೀಚರ್ ಬಂದವ್ರೆ, ಅವ್ರು ತಗೊಂಡ್ಬಂದ್ರು. ಎಲ್ಲವ್ರೆ ಅವರು? ಅಲ್ಲಿ ಕ್ಲಾಸ್ ರೂಮ್ ಇದ್ದಾರೆ. ಇವತ್ತು ಅವ್ರನ್ನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಇವತ್ತು ಆ ಟೀಚರು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು ಅಷ್ಟೇ ಸರ್. ಮನ್ಸಾಗಿ ಇಡ್ಸ್ಬಿಟ್ರೆ ಅವ್ಳು ನೋಡ್ಲಿಕ್ಕೆ ಗಾಳಿ ಇಲ್ದಿನು ಬಿರುಗಾಳಿ ಬೀಸ್ದಂಗ್ ಆಗ್ತಿದೆ. ಅವನಿಗೆ ಗೊತ್ತಿದೆ, ಅವನ ಎದೆ ಬಟ್ಟ ಜೋರಾಗ್ತದೆ. ಅವನ ಎದೆ ಮ್ಯಾಗೆ ಲವ್ ಮ್ಯೂಸಿಕ್ ಸೀಡ್ ಆಗ್ತದೆ. ಬಳಪ ಅಕ್ಷರ ಗೀಚ್ದಂಗೆ ಪ್ರೀತಿ ಪದವೇ ಆದಂಗೆ. ಅವ್ರಿಗೆ ನೋಡಿದ್ರೆ ಸಾಕು ಎದೆ ಬಾಣ ಬಿದ್ದಾಗುತ್ತೆ. ಪ್ರೀತಿಯ ರಂಗು ತುಂಬುವ
ಶ್ಯಾಮು, ಬೀಗರಿಗೆ ಇನ್ನೊಂದು ಕಪ್ ಕಾಫಿ ತಂದು ಕೊಡು. ಏನು ಬೇಡ, ಬಂದಾಗ್ಲಿಂದ 3 ಸಲ ಕಾಫಿ ಕುಡ್ದಾಯ್ತು. ಎಲ್ಲಿ ನಿಮ್ಮ ಹುಡುಗಿ ಇನ್ನೂ ಬರಲಿಲ್ಲ? ಸಿಕ್ಕಿರೋದೊಂದು ಸ್ಕೂಲ್ ಕೆಲಸ. DC ಕೆಲಸ ಸಿಕ್ಕಿರೋ ಲೆವೆಲ್ ದೌಲತ್ತು. ಇಂಥವರೆಲ್ಲ ಏನು ಸಂಸಾರ ಮಾಡ್ತಾರೋ ಏನೋ. ಅಪ್ಪ, ಫೇಕ್ ಡ್ರೆಸ್ಸಲ್ಲಿ ಹೆಣ್ಣು ನೋಡಪ್ಪ ಅಂದಿರೋ ನಮ್ಮ ತಪ್ಪು. ನಾವು ಭಾನುವಾರ ಬರಬೇಕಾಗಿತ್ತು. ಸಾಕು ಸುಮ್ಮನಿರೋ, ಎಲ್ಲ ನಿನ್ನಿಂದಾನೆ. ಹೋಗ್ಲಿ ಬಿಡಿ ಸರ್, ಪಾಪ ಅವ್ರಿಗೆ ಯಾಕೆ ಬೈತೀರಿ? ನೋಡ್ರಿ ಗುರುಸ್ವಾಮಿಯವರೇ, ಮಗಳ ಹತ್ರ ದುಡಿಸ್ಕೊಂಡು ತಿನ್ನೋ ದರಿದ್ರ ನಿಮ್ಗಿರ್ಬೋದು, ಆದರೆ ಸೊಸೆ ಹತ್ರ ದುಡಿಸ್ಕೊಂಡು ತಿನ್ನೋ ದರಿದ್ರ ನಮಗಿಲ್ಲ. ತಪ್ಪು ತಿಳ್ಕೊಬೇಡಿ ಅಮ್ಮ, ಮಗಳ ಕೈಲಿ ದುಡ್ಸ್ಕೊಳ್ಳೋ ಅವಶ್ಯಕತೆ ನಮಗೂ ಇಲ್ಲ. ಅವಳು ಕಲ್ತಿರೋ ವಿದ್ಯೆ ವ್ಯರ್ಥ ಆಗಬಾರ್ದು ಅಂತ 4 ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅನ್ನೋದು ಅವಳ ಆಸೆ. ಅಷ್ಟೇ ಅಲ್ಲ, ಹಳ್ಳಿ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಹಳ್ಳಿಗಳನ್ನ ಬಲಪಡಿಸ್ಬೇಕು ಅನ್ನೋದು ನಮ್ಮ ಮಗಳ ಉದ್ದೇಶ. ಅರೆ, ಯಾಕೆ ಎದ್ಬಿಟ್ರಿ? ನಮ್ಮನೆ ಮುಂದೆ ಜನ ಕಾಯ್ತಾರೆ ಹೊರತು ಯಾರಿಗೋಸ್ಕರನೂ ಕಾದು ನನಗೆ ಅಭ್ಯಾಸ ಇಲ್ಲ. ಅಲ್ಲ ಸರ್, ಅದು ನೋಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಮದುವೆ ನಡಿಬೇಕು ಅಂದರೆ ನಿಮ್ಮ ಮಗಳು ಆ ಸ್ಕೂಲು, ಸಮಾಜೋದ್ಧಾರ ಎಲ್ಲ ಬಿಡಬೇಕು. ಇಲ್ಲ ಅಂದರೆ ಈ ಮದುವೆ ನಡೆಯಲ್ಲ. ಸರ್, ಮೇಡಮ್, ಅಪ್ಪ, ಸರ್, ಅಮ್ಮ, ಶಶಾಂಕ್, ಅಮ್ಮ, ನನ್ನ ಜೀವ ಅವಳು. ಇಷ್ಟಕ್ಕೂ ನೀನು ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಅವಳಿಗೆ ಸ್ಕೂಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಇದನ್ನೆಲ್ಲ ಹುಡುಗಿ ಹತ್ರ ನೀನು ಮಾತಾಡ್ತೀವಿ, ಇಲ್ಲ ನಾನೇ ಮಾತಾಡ್ಲು? ಅಪ್ಪ, ಅದೆಲ್ಲ ಈಗಲೇ ಯಾಕೆ? ಮದುವೆ ಆದಮೇಲೆ ನಾನು ಅದೆಲ್ಲ ನೋಡ್ಕೊಳ್ತೀನಿ. ಯಾಕೆ ಅಂದರೆ ಮುಂದೆ ಅವಳು ನಮ್ಮ ತಲೆ ಕೆಡಿಸ್ಬಾರ್ದಲ್ಲಪ್ಪ, ಅದಕ್ಕೆ. ಅಮ್ಮ, ಹಲೋ ಸರ್. ಹಲೋ ಸರ್, ನಿನ್ನೆ ಕೇಳ್ತಿರೋದು, ಯಾಕೆ ಮಾತಾಡ್ತಿಲ್ಲ? ನಮ್ಮ ಅಣ್ಣನ ಟಾಕೂರ್ ಎತ್ಕೊಂಡ್ ಬಂದಿದ್ರಲ್ಲ, ಅದನ್ನ ಕೇಳಕ್ಕೆ ಅಂತ ಬಂದವ್ರೆ. ಓ, ಆ ಟ್ರ್ಯಾಕ್ಟರ್ ಇವ್ರದಾ? ಐ ಆಮ್ ರಿಯಲಿ ಸಾರಿ ಸರ್. ಸ್ಕೂಲಿಗೆ ಬೇರೆ ಟೈಮ್ ಆಗ್ಬಿಟ್ಟಿತ್ತು, ಬಸ್ ಬೇರೆ ಪಂಚರ್ ಆಗ್ಬಿಟ್ಟಿತ್ತು, ಬೇರೆ ದಾರಿ ಇಲ್ಲದೆ ನಿಮ್ ಟ್ರ್ಯಾಕ್ಟರ್ನ ಓಡಿಸ್ಕೊಂಡ್ ಬಂದೆ. ಬಳಪ ಅಕ್ಷರ ಗೀಚ್ದಂಗೆ ಪ್ರೀತಿ ಪದವೇ ಆದಂಗೆ ಮನ್ಸಿಗೆ ಐ ಆಮ್ ಸಾರಿ. ಒಂದ್ ನಿಮಿಷ ಇರಿ. ಉಸಿರೇ ಸುವಾಲಿ ಹಂಗೆ, ಓ ತಂಗಾಳಿ ನನ್ನ ತಪ್ಪಂಗೆ, ಬಿಸಿಲಿಗೂ ಕದನ ಆದಂಗೆ, ನೀನೊಮ್ಮೆ ನಕ್ಬಿಟ್ರೆ ಮಳೆ ಬಿಲ್ಲೆ ಮೂಡ್ದಂಗೆ, ಭೂಮಿಗೂ ಬಾನಿಗೂ ರೆಕ್ಕೆ ಕಟ್ಟುತ್ತಾ ಪ್ರೀತಿಯ. ಅಯ್ಯೋ, ಯಾಕೆ, ಏನಾಯ್ತು? ಸಾರಿ ಕೇಳಿದ್ನಲ್ಲ, ಯಾಕೆ ನೀವೇನು ಮಾತಾಡ್ತಿಲ್ಲ? ಯಾಕೆ ಟೀಚರಮ್ಮ, ಟಾಕೂಟರ್ ಮೇಲಿರೋ ಪಟ ನೋಡ್ಲಿಲ್ವಾ? ಇಲ್ಲ, ನೋಡ್ಲಿಲ್ಲ. ಯಾವ ಫೋಟೋ? ನಮ್ಮ ಭುವನೇಶ್ವರಿ ಒಂದು ಟಾಕೂಟರ್ ತಂದಿರೋದೇ ದೊಡ್ಡ ವಿಷಯ ಅಂತದ್ರಾಗೆ ನಮ್ಮ ಅವ್ವನ ಪಟನ್ ಬೇರೆ ಹೇಳ್ಕೊಂಡು ಬಂದಿವ್ರ. ಓ ಹೌದಾ? ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತಾಗ್ಲಿಲ್ಲ, ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಕ್ಷಮಿಸದ ಏನೇ ಹೆಣ್ಮಗು ಅಂತ ನಮ್ಮ ರುದ್ರಣ್ಣ ಸುಮ್ಮನೆ ಅವನೇ ಅಷ್ಟೇ, ಇಲ್ಲ ಅಂದಿದ್ರೆ ಬರಲ್ಲ ಹೋಗಮ್ಮ. ಅಲ್ಲ, ಟೀಚರ್ ಅವ್ರು ಯಾರು? ಈ ಊರ್ನ ಆಳೋರು. ಓ, ಭುವನೇಶ್ವರಿಯವ್ರ ಆಳಾ? ಏನ್ರಲ್ಲ ಮಗ ನೋಡ್ತಾ ಇದ್ರ ಹತ್ರಲ್ಲ? ಏನ್ರಲ್ಲ ಮುಖ ನೋಡ್ತಾ ಇದ್ರ? ನೀರ್ ತೊಂಬರಲ್ಲ, ನೀರ್ ತೊಂಬರಲ್ಲ. ಆಂಜನೇಯ, ನನಗೇನಾಗ್ಬಿಟ್ಟಿತ್ತು? ನಾನು ಯಾಕೆ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೆ? ತೆಪ್ಪ ಮಾಡ್ಬಿಟ್ಟೆ, ದೊಡ್ಡ ತೆಪ್ಪ ಮಾಡ್ಬಿಟ್ಟೆ. ಸಮಸ್ಬಿಡಪ್ಪ ದೇವ್ರೆ, ಸಮಸ್ಬಿಡಪ್ಪ. ಬಿರ್ಬಿರ್ನ ಬಾರ್ಲಾ, ಟ್ರ್ಯಾಕ್ಟರ್ ನೀರು ಹಾಕಿರಲ್ಲ. ಲೇ ಕವಿ, ಗಂಜಾ ತಕೊಂಬಲ್ಲ. ಗಂಜಿಲ ಯಾಕಣ? ಹೇಳ್ತೀನಿ. ಮಮ್ಮೇಲೆ ಹಾಕ್ಲಾ, ತಲೆ ಮೇಲೆ ಹಾಕ್ಲಾ, ಸಾಕು. ಟ್ರ್ಯಾಕ್ಟರ್ ಹಾಕ್ಲಾ, ಅಲ್ಲೊಂಚೂರು ಹಾಕ್ಲಾ.
ಬೈಲ್ ಟೀಚರ್ ಅಮ್ಮ ಕುತ್ಕೊಂಡು ಜಾಗ ಒಂಚೂರು ಜಾಸ್ತಿನೇ ಹಾಕ್ಲಾ ಲೇ ಪ್ಲೇಟು ಸಿಕ್ಲಾ ರುದ್ರಣ್ಣ ಮೈ ಮೇಗ್ ನೀರ್ ಹಾಕೊಂಡ್ರೆ ಮನ್ಸ್ ಕಂಡ್ಕೊಂಡ್ರೆ ಹೆಂಗ್ ಹೋಯ್ತದೆ? ಹಂಗಂದ್ರೆ ಏನ್ಲಾ? ಒಂದ್ ಕಿತ್ತ ಹಾಕೊಂಡ್ ಮುಚ್ಕೋ. ಉಸ್ತೋದು ಬಂತು. ಹೊಸ ನಮಸ್ತೆ. ಹಾ ಏನಪ್ಪ ರುದ್ರ, ಬಾಡಿನೂ ಈ ಪಾಟಿ ಸುದ್ದ ಮಾಡ್ತಾ ಇದೀಯಾ? ಅದು ಉಸ್ತಾದ್, ನಮ್ಮ ರುದ್ರನ್ ಟಾಕುಟ್ರ ಮೇಲೆ ಒಂದ್ ಹೆಣ್ಣ ಅಂದ್ರೆ ಒಂದು ಹೆಣ್ಣು ನವಿಲು ಬಂದು ಕುತ್ಕೊಂಡಿತ್ತು ಅಂತ ಹೇಳ್ತಾವನೆ ಉಸ್ತಾದ್. ನೋಡಿದ್ರೇನ್ಲ ನಮ್ ರುದ್ರನ್ ಶಿಸ್ನ, ಒಂದ್ ಹೆಣ್ಣು ನವ್ಲ್ಗೆನೆ ಗಾಡಿ ಮೇಲೆ ಕೂರಾಕ್ ಬಿಡಕ್ಕಿಲ್ಲ ಅಂತಂದ್ರೆ ಇನ್ನೆನ್ ಹುಡುಗಿನ ಕೂತ್ಕೊಳಕ್ ಬಿಟ್ಟನ? ಹಂಗೇನಾದ್ರು ಕೂತ್ಕೊಂಡ್ರು ಮನ್ಸೊಳಗಡೆ ಬಿಟ್ಕೊಂಡನ. ಅದಕ್ಕೆ ಕಣಲ್ಲ ಗೆಲುವು ಅನ್ನೋದು ಅವನ್ ಮುಂದೆ ಮಂಡಿಯೂರ್ ಕೂತಿರೋದು, ತಿಳ್ಕೊಳ್ಳಿ. ಈ ಮಕ್ಳು ಕ್ಲಾಸಿಗೆ ಬರಕ್ ಯಾಕೆ ಇಷ್ಟೊಂದು ಹಿಂಜರಿತಾರಲ್ಲ? ಸರಿ, ಫಸ್ಟ್ ಡೇ ಕ್ಲಾಸು ಕ್ಲೀನ್ ಮಾಡಿ. ಟೀಚರ್ ನೀವೆಷ್ಟು ಗುಡ್ಸಿ ಒರೆಸಿದ್ರು ಏನೂ ಉಪಯೋಗ ಇಲ್ಲ, ಮಕ್ಕಳು ಸ್ಕೂಲಿಗೆ ಬರಲ್ಲ. ಪಾಪ ನೀವು ಊರು ಕೇರಿ ಮಕ್ಕಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಪಾಠ ಮಾಡಕ್ ಹೋದ್ರಿ, ನಿಮ್ಗೆ ಸರಿಯಾಗಿ ಮುಖಭಂಗ ಆಯ್ತು ನೋಡಿ. ಮೇಡಮರೇ, ಈ ಊರು ಎಲ್ಲ ಊರಿನ ಥರ ಅಲ್ಲ. ಇದು ಹೆಸರಿಗೆ ಮಾತ್ರ ಸ್ಕೂಲು, ಆದ್ರೆ ವಾತ್ಸವದಲ್ಲಿ ಭುವನೇಶ್ವರಿ ಅವ್ವ ಇದಾರಲ್ಲ ಅವ್ರ ಗೋಡನ್. ಅವ್ರು ಎದುರಾಕೊಂಡು ಮಕ್ಕಳಿಗೆ ವಿದ್ಯೆ ಕಲಿಸ್ತೀನಿ ಅಂತ ಹೋದ್ರೆ ನಿಮ್ ಜೀವನದಲ್ಲೇ ಮರೆಯಕ್ ಆಗ್ಬಾರ್ದು ಅಂತ ಪಾಠ ಅವ್ರು ನಿಮ್ಗೆ ಕಲಿಸ್ತಾರೆ. ಅಲ್ಲ, ನಿಮ್ಗೆ ಯಾರಿಗೂ ಮಕ್ಳು ಭವಿಷ್ಯದ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ವಾ? ಓದಲ್ಲ ಅನ್ನೋ ಮಕ್ಕಳು ಭವಿಷ್ಯಕ್ಕಿಂತ ಓದಿ ಕೆಲಸ ತಗೊಂಡಿರೋ ನಮ್ ಭವಿಷ್ಯ ಮುಖ್ಯ ಅಲ್ವಾ ಟೀಚರ್? ಅಲ್ಲ, ಎಜುಕೇಶನ್ ಒಳ್ಳೆ ಮೇಡಮ್ ಮಾತಿದ್ರೆ ಎಜುಕೇಶನ್ ಅಂತೀರಾ. ಓದ್ ಬಿಡಿ, ಎಜುಕೇಶನ್ ಅಂತ ಹೇಳಿದ್ರೆ ಜೀವ ಏನು ಹೋಗಲ್ಲ. ವಿದ್ಯೆ ಪ್ರತಿ ಮಗುವಿನ ಹಕ್ಕು. ಈ ಹಳ್ಳಿಲಿ ಯಾವ ಮಕ್ಕಳನ್ನು ಶಿಕ್ಷಣ ಇಲ್ಲದೆ ಕಷ್ಟಪಡಬಾರ್ದು. ಈ ಅಟೆಂಡೆನ್ಸ್ ಬುಕ್ ಅಲ್ಲಿರೋ ಪ್ರತಿ ಒಂದು ಮಗುನು ಸ್ಕೂಲಿಗೆ ಬರೋ ಥರ ನಾನು ಮಾಡ್ತೀನಿ. ನೀವು ಯಾವ ಸ್ಕೂಲ್ನ ಬರೀ ಗೋಡನ್ ಅಂತಿದ್ದೀರೋ, ಇದೇ ಸ್ಕೂಲಲ್ಲಿ ಮಕ್ಳಿಗೆ ಪಾಠ ಮಾಡಿ ಮಕ್ಳನ್ನ ವಿದ್ಯಾವಂತರನ್ನಾಗಿ ಮಾಡೇ ಮಾಡ್ತೀನಿ. ನೋಡೇ ಬಿಡೋಣ. ಯೋ ಯಜಮಾನ, ನಿನಗೆ ಸೊಪ್ಪಿನ ಸಾರು ಇಷ್ಟ ಅಂತ ಮಾಡ್ಕೊಂಡು ತಂದೇವ್ನಿ. ಎಲ್ಲಿ ನಾನೇ ತಿನ್ನಿಸ್ತೀನಿ. ಯಾಕೆ ನನ್ನ ದೊರೆ ನನ್ನನ್ನು ದೂರ ತಳ್ತೀರಾ? ನೀವು ಉಣ್ಣಕ್ಕಿಲ್ಲ ಅಂದರೆ ಒಂದು ಗುಟ್ ನೀರು ನನ್ನ ಗಂಟ್ಲನ್ನಾಗಿ ಇಳಿಯೋಕ್ಕಿಲ್ಲ. ಹಠ ಮಾಡಬೇಡಿ. ಎಲ್ಲಿ ಅಯ್ಯೋ, ನಮ್ಮ ಅವನ ಮೇಲೆ ಕೈ ಬಡ್ತೀನಿಲ್ಲ. ರುದ್ರ ರುದ್ರ ಬಿಡ್ಲ 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 ಅವ್ರನ್ನ. ನನ್ನ ಗಂಡ ಮೇಲೆ ಕೈ ಮಾಡಿದ್ರೆ ನಿಂಗೆ ಎಷ್ಟಲ ಧೈರ್ಯ? ಬಿಡ್ಲ ಅವ್ರನ್ನ. ಅಪ್ಪ ಅಂತ ಕರೆಯೋಕ್ಕೂ ನಾಚಿಕೆ ಆಯ್ತೈತೆ. ಅವ್ವ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತೀವಿ.
ಈ ವಯ್ಯ ಒಂದಿನೂ ನಿನ್ನ ಪಕ್ಕ ಕೂತ್ಕೊಂಡು ಕಷ್ಟ ಸುಖ ಕೇಳಿಲ್ಲ, ಉಂಡೆ ನೆಮ್ಮಿ ಅಡ್ಲಿಲ್ಲ. ನಿನ್ನ ಹತ್ರ ಹೋದ್ರೆ ಸಾಕು ರಾಕ್ಷಸ ಆಡ್ದಂಗೆ ಆಡ್ತಾನೆ, ನಿನಗೆ ಹೊಡಿತಾನೆ ಬಡಿತಾನೆ. ಅದು ಹೆಂಗವ್ವ ಈ ಕಟ್ಕನ ಗಂಡ ಅಂತ ಕರಿತೀಯ? ಲೇ ಕೂಸೆ, ನಾನು ಹೊಡಿತಾರೆ ಅಂದೇಟ್ಗೆ ಅವ್ರು ನನ್ನ ಗಂಡ ಅನ್ನೋದು ಸುಳ್ಳಾಗ್ಬಿಡ್ತದೆಲ್ಲ. ಯೋ ಯಜಮಾನ, ಕೂಸ್ಗೆ ನನ್ನ ಮ್ಯಾಗೆ ಸಾನೆ ಪಿರುತಿ, ಅದಕ್ಕೆ ನಿನ್ನ ಮ್ಯಾಲೆ ಕೈ ಮಾಡ್ಬಿಟ್ಟ. ಅವನ ಮೇಲೆ ದಾಸ್ತ್ರ ಮಾಡ್ಕೋಬೇಡ. ಅವ್ನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಅವನ್ನ ಕ್ಷಮಿಸ್ಬಿಡು. ಅವ್ವ, ನಿನ್ನ ನೋಡಿದ್ರೆ ಹೊಟ್ಟೆಗೆ ಸಂಕಟ ಆಗ್ತೈತೆ. ಊರ್ನ ಆಳೋ ರಾಣಿ ನೀನು, ಇವ್ರ ಮುಂದೆ ಯಾಕೆ ಆಳ್ದಂಗಿರ್ತೀಯ? ಈ 3 ಗಂಟೆ ಮಗ, ಇದ್ರ ಬೆಲೆ ಈ ವಯಂ ಗೊತ್ತಿರ್ಬೇಕಲ್ಲ. ನೋಡು ಕೂಸೆ, ನೀನು ಏನಾರು ಅನ್ಕೋ, ಅವ್ರು ಪಾದ ಸೇವೆ ಮಾಡೋದು ನನ್ನ ಪುಣ್ಯ ಕಣ್ಲ. ಬಾರವಾ ಹೋಗುಮ. ಲೇ ಕೂಸೆ, ನಿಮ್ಮಪ್ಪ ಹಿಂಗೆ ಅನ್ನ ತಿನ್ಸ್ಬತ್ತೀನಿ, ನೀನು ಹೋಗಿರು. ಈ ಕಟ್ಕನ್ ಮೇಲೆ ಇನ್ನೆಷ್ಟಪ್ಪ ಪ್ರೀತಿ ತೋರಿಸ್ತೀಯಾ? ನೀನೇನಾದ್ರೂ ಇಲ್ಲೇ ಇದ್ರೆ ನಿನ್ನ ಹೊಡೆದು ಬಡ್ದು ಸಾಯಿಸೇ ಬಿಡ್ತಾರೆ. ತಿನ್ನಪ್ಪ ಅದವ್ರೆ, ನಾಳೆ ನಮ್ಮ ಹೊಡೆಗೆ ತಾಕತ್ ಬೇಕಲ್ಲ. ತಿನ್ನು ಬಾವ, ಹೋಗುಮ. ಅಮ್ಮ 3 ತಟ್ಟೆ ಇಟ್ಟಿದ್ಯಾ, ನೀನು ಬಾರಮ್ಮ ಊಟ ಕುತ್ಕೋ. ಬೇಡ ತಾಯಿ, ಆ ಸುಶಾಂತ್ ಅಪ್ಪ ಅಮ್ಮನ ಮಾತು ಕೇಳಿನೇನೆ ಹೊಟ್ಟೆ ತುಂಬೋಗಿದೆ. ಎಲ್ಲ ನಿನ್ನಿಂದಾನೇ ಆಗಿರೋದು. ಅದಕ್ಕೆ ಏನ್ ಗೊತ್ತಾ, ನಮ್ಮೂರಿನ ಸ್ಕೂಲ್ ತರನೇ ಆ ಸ್ಕೂಲ್ ಓದಿದ್ರೆ ಹಾಫ್ ಡೇ ಡ್ಯೂಟಿ ಮಾಡಿ ರಜೆ ಹಾಕಿ ಬರ್ತಿದ್ದೆ. ಆದ್ರೆ ಏನಂತ ಮಗಳೇ, ಸ್ಕೂಲಿಗೆ ಬಂದು ಶೇವಿಂಗ್ ಮಾಡ್ಕೋತಾನ? ಶೇವ್ ಅಷ್ಟೇ ಅಲ್ಲಪ್ಪ, ಆ ಸ್ಕೂಲ್ನ ಗೋಲ್ಡನ್ ತರ ಮಾಡ್ಕೊಂಡಿದ್ದಾರೆ. ಏನು ಗೋಲ್ಡನ್ ಮಾಡ್ಕೊಂಡಿದಾರ? ಇದಕ್ಕೆಲ್ಲ ಕಾರಣ ಆ ಭುವನೇಶ್ವರಿ ಅಂತ. ಭುವನೇಶ್ವರಿನ? ಆ ಹೆಸರು ಎಲ್ಲೋ ಕೇಳ್ದಾಗಿದೆಯಲ್ಲ, ಯಾರಮ್ಮ ಅದು? ಯಾರೋ ಗೊತ್ತಿಲ್ಲ ಅಪ್ಪ, ಒಟ್ನಲ್ಲಿ ಆ ಹೆಂಗ್ಸು ಊರಿನ ಮಕ್ಳು ವಿದ್ಯೆನೆ ಕಿತ್ಕೊಂಡಿದ್ದಾರೆ. ಆ ಹೆಂಗ್ಸಿಗೆ ಮಕ್ಳು ಓದೋದಂದ್ರೇನೆ ಆಗಲ್ವಂತೆ. ಆದ್ರೆ ನಾನು ಊರ್ನೂರ್ ಎದುರು ಹಾಕೊಳ್ಳೋ ಕೆಲಸ ನಿನಗೆ ಯಾಕೆ? ಮೊದಲು ಆ ಕೆಲಸ ಬಿಟ್ಟು ಮದುವೆ ಮಾಡ್ಕೊಳ್ಳೋದು ನೋಡು. ಹೌದು ಮಗಳೇ, ನಮಗಂತೂ ನಿನ್ನ ಸೇಫ್ಟಿ ಭಾಳ ಮುಖ್ಯ. ಈಗ ಆ ಸ್ಕೂಲ್ ಬಿಟ್ಟು ಬೇರೆ ಯಾವ್ದಾದ್ರೂ ಸ್ಕೂಲ್ಗೆ ಟ್ರಾನ್ಸ್ಫರ್ ತಗೋ, ಅದೇ ಸಂಬಳ ಇಲ್ಲೂ ಬರುತ್ತಲ್ಲ. ಅಪ್ಪ, ನನ್ ಪಾಠ ಮಾಡ್ತಿರೋದು ಬರೀ ಸಂಬಳಕ್ಕಲ್ಲ, ಅದು ನನ್ ಸೇವೆ. ಸೇವೆ ಸೇವೆ ಸೇವೆ, ಇನ್ 3 ಹೊತ್ತು ಸೇವೆ ಮಾಡ್ತಾನೆ ಇರು. ಏ ಮಗಳೇ, ಊಟ ಬಿಡಪ್ಪ. ಊಟ ಟೈಮಲ್ಲೂ ಈ ಲೆಕ್ಚರ್ ಕೇಳಕ್ಕಾಗಲ್ಲ, ಊಟ ಮಾಡ್ಬೇಕಾದ್ರೂ ನೆಮ್ಮದಿ ಇಲ್ಲ. ಅಮ್ಮ ನೋಡಮ್ಮ ಹೇಗ್ ಮಾತಾಡ್ತಾಳೆ. ಅವಳು ಸರಿಯಾಗಿ ಮಾತಾಡಿದಾಳೆ. ಹೆತ್ತರ್ಸ್ ಅಂತ ನಿನ್ಗೆ ಅರ್ಥ ಆಗಲ್ಲ. ಆ ಮಕ್ಕಳು ಓದ್ಲಿ ಬಿಡ್ಲಿ, ಅದನ್ನ ಕಟ್ಕೊಂಡು ನೀನೇನ್ ಮಾಡಕ್ಕಾಗತ್ತೆ? ಅಮ್ಮ, ಟೀಚರ್ ಆಗಿ ನಾನು ಮಕ್ಳನ್ನ ಸರಿ ಮಾಡಿದೆ, ಇನ್ಯಾರು ಸರಿ ಮಾಡ್ತಾರೆ? ನಿಮ್ಗೆ ಗೊತ್ತಲ್ಲ, ಓದು ಬರಹ ಇಲ್ಲ ಅಮೃತಕ್ಕಂಜಿನ ಏನಾಯ್ತು ಅಂತ. ನಾನೇ 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 ಮಾವಂಗ್ ನಾನ್ ಬಿಡಿಸ್ತೀನಿ. ಆಂಜನೇಯ ತಪ್ಪಾಯ್ತು. ಏನ್ ಮಾವ ನೀನು, ನಾನು ಈಟೊಂದು ತಿರುತಿಯಿಂದ ಉಣ್ಣಕ್ಕಿಕ್ತೀವ್ನಿ, ನೀನ್ ನೋಡಿದ್ರೆ ತಪ್ಪಾಯ್ತು ಅಂತಿದ್ಯಾ? ಒಸಿ ಪಲ್ಯ ಬಡಿಸ್ಲಾ? ಬೇಡ. ನೀನ್ ಬ್ಯಾಡ ಅಂದ್ರೆ ಬಿಟ್ಬಿಟ್ಟೆನಾ? ಅವ ಒಸಿ ಪಲ್ಯ ಕೊಡವ. ನಮ್ಮ ಮಾವ ಒಟ್ಟುಂಬ ತಿಂದ್ರೇನೆ ಕುಸ್ತಿ ಹೇಳಕ್ಕೆ ಮೈನಾಗ ಶಕ್ತಿ ಬರೋದು.
ಈಗಿರೋ ಜೋಡು ಸಂದಾಗದೆ ಅಲ್ವಾ? ಕಣಮ್ಮಿ ನೀನ್ ನೋಡ್ತಾ ಇರು, ನಮ್ಮ ಮಗಳು ಚಂಚು ಆ ರುದ್ರನ ಹೆಂಗ್ ಬೀಳ್ಸ್ಕೊತಾಳೆ ಅಂತ. ಉಣ್ಣೋ ಹೊತ್ನಲ್ಲ ಅದೇನು ಗುಸುಗುಸು. ಅಕ್ಕಯ್ಯ ಏನಿಲ್ಲ ಅಕ್ಕಯ್ಯ, ಅದು ಸಾರು ಸಾನೆ ಸಂದಾಗದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮಂಜುಳಾ, ಯಾಕವ ನಿನ್ ಗಂಡ ಉಣಕ್ ಬರ್ಲಿಲ್ಲ? ಕರೆದಿದ್ದೀನಿ, ಬರ್ತಾ ಇದ್ದಾರೆ. ಅವನಿಗೆ ಕುಡಿಯಕ್ಕೆ ಒಂದಿಟ್ಬಿಟ್ರೆ ಸಾಕು, ಉಟ್ಕೊಳ್ಳೋಕ್ಕೆ ಉಣ್ಣಕ್ಕೆ ಯಾವುದು ಬೇಕಾಗಿಲ್ಲ. ಗಂಡನ್ ಪಿರೋತಿ ಪಡ್ಕೊಂಡ್ ಬರಕ್ಕೂ ಈಶ್ವರನ ಹತ್ರ ಈಸ್ಕೊಂಡ್ ಬರ್ಬೇಕಂತೆ. ಅದನ್ನ ನನ್ನ ಹಣೆಲೂ ಬರ್ದಿಲ್ಲ, ನನ್ನ ಸೊಸೆ ಹಣೆಯಾಗೂ ಬರ್ದಿಲ್ಲ. ನೋಡಲ್ಲಿ ಹೆಂಗೆ ಹೊಲ ಆಡ್ಕೊಂಡು ಬರ್ತಾವನೆ. ನೀವೆಲ್ಲ ಊಟ ಮಾಡಿ, ಇವ್ರನ್ನ ನಾನು ಸುಧಾರಿಸ್ತೀನಿ. ಏನಮ್ಮಿ ಸುಧಾರಿಸೋದು? ಕೋಳಿ ಸಾರು ಮಾಡು ಅಂದ್ರೆ ಅದೇ ಬಸ್ ಸಾರು ಮಾಡಿದ್ಯಾ? ಕೋಳಿ ಸಾರು ನಾಳೆ ಮಾಡ್ತೀನಿ, ಇವತ್ತೊಂದಿನ ಇದನ್ನು ತಿನ್ನಿ. ಯಾವನ್ ತಿಂತಾನೆ ಇದನ್ನ? ಇವನೊಬ್ಬ ಸಾಕು ನಮ್ಮ ಅಕ್ಕನ ಮರವಾದೇನ ಹಾಳು ಮಾಡಕ್ಕೆ. ನಂಜೆ ನೋಡ, ನಡವಳಿಕೆ 10 ಬಸ್ತಲ್ಲಿ ಇರ್ಲಿ. ಮನೆ ಮರ್ವಾದೆ ಕೂತು ಬಂದ್ರೆ ಮಗ ಅಂತಾನು ನೋಡಕ್ಕಿಲ್ಲ. ಅತ್ತೆಮ್ಮ ಊಟ ಹಸ್ವಿಲ್ಲ. ನನಗೆ ಹಸುವಾಗ್ತೈತೆ. ಇನ್ನೊಂದು ಮುದ್ದೆ ಮಡ್ಗವ? ಬೇಡ ಬಿಡು, ನಾನೇ ಇಟ್ಕೋತೀನಿ. ನಡೀವಿ. ಎಲ್ಲ ನಿನ್ನಿಂದ ಕಡಿಮೆ. ಅಂಜ ಬೇಡ ಬಾವಯ್ಯ, ದಮ್ಮಯ್ಯ. ಅಲ್ಲ ಅದಕ್ಕೆ ಮಾ ಇವನು ಹೊಡಿಲಿ ಬಡಿಲಿ, ಹೊಡೆದು ಸಾಯಿಸ್ಲಿ, ಇವ್ರು ನನ್ನ ಗಂಡ, ಇವ್ರಿಗೆ ಹಾಕಿದೆ. ಆದರೆ ಯಾರಾದರೂ ಇವ್ರ ಮೇಲೆ ಕೈ ಮಾಡಿದ್ರೆ ನಂಗೆ ಸಂತ ಆಗುತ್ತೆ. ಇದಂತೂ ತಿನ್ನಿ. ನಮ್ಮ ಅತ್ಕೆಮ್ಮ ಥೇಟ್ ನಮ್ಮ ಅವನಂಗೆ. ನಮ್ಮವ್ವ ದೊಡ್ಡ ದೇವತೆ ಆದರೆ ಇವರು ಚಿಕ್ಕ ದೇವತೆ. ಎಣ್ಣೆನೇ ಮುಗಿದೋಯ್ತು, ಇನ್ನು ದೀಪ ಹೆಂಗೆ ಉರಿತೈತೆ? ಉರಿತಾ ಇರೋದು ದೀಪ ಅಲ್ಲ, ನನ್ನ ಮನ್ಸೊಳಗಿರೋ ದ್ವೇಷದ ಬೆಂಕಿ. ಸುಟ್ಟ ಹಾಕೋ ಸೇರಿನ ಕಿಡಿ. ಎಣ್ಣೆ ಸೇಡು ಬೆಂಕಿ. ನೀನು ಏನು ಹೇಳ್ತಿದ್ದೆ ನಂಗೆ ಅರ್ಥನೇ ಆಯ್ತಿಲ್ಲ ಕಣಮ್ಮಿ. ನನ್ನ ಮಾತುಗಳು ಯಾವುದು ನಿಂಗೆ ಅರ್ಥ ಆಗ್ಲೂಬಾರ್ದು. ಕುಡಿ ನಂಜ, ಕುಡಿ. ಕುಡ್ದು ಹಾಳಾಗೋಗು. ನಾನು ನಿಮ್ಮ ಮನೆ ಹೊಸಲು ಮೆಟ್ಟು ಬಂದಿರೋದು ಈ ಮನೆ ಉದ್ಧಾರ ಮಾಡೋಕ್ಕಲ್ಲ, ಮದದಿಂದ ಮೆರಿತಾ ಇರೋ ಈ ಮನೆ ಮೇಟಿನ ಮಟ್ಟ ಹಾಕೋಕೆ. ನಿಮ್ಮವ್ವ ಭುವನೇಶ್ವರಿ ನನ್ನ ಭವಿಷ್ಯನೇ ನುಂಗಿ ನೀರು ಕುಡಿದು ಊರವ್ರ ಬಾಯಲೆಲ್ಲ ಕೊಂಡಾಡ್ಸ್ಕೊಳ್ತಾರೋ ಆ ರಾಕ್ಷಸಿ ಅವಳೇ ನನ್ನ ಟಾರ್ಗೆಟ್. ನಿಮ್ಮವ್ವ ನಂಗೆ ಹಾಕಿರೋ ಬಾಲ್ಯದ ಬರೇನಾ ನಾನಿನ್ನೂ ಮರ್ತಿಲ್ಲ.
ಜೈಶ್ ನಮ್ಮೂರಿಗೆ ಬಂದು ನನಗೆ ಗೊತ್ತಿಲ್ಲದೆ ಇರೋಂಗೆ ಪಾಠ ಕಲಿಸ್ತೀಯಲ್ಲ. ನೀನು ನಿನ್ನ ಮಗಳಿಗೆ ಪಾಠ ಕಲಿಸಿದ್ರೆ ನಿನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಪಾಠನ ನಾನು ನಿನಗೆ ಕಲಿಸ್ತೇನೆ. ಹೇಳ್ಕೊಂಡೋಗಲ್ಲ. ನನ್ನ ಮಗಳಿಗೆ ಓದಕ್ಕೆ ಅವಕಾಶ ಕೊಡಿ ಅಂತ ನಮ್ಮಪ್ಪ ಕಾಲಿಡ್ದು ಬೇಡ್ಕೊಂಡ್ರು. ನಿಮ್ಮ ಮಗನ ಕಲ್ ಹೃದಯ ಕರಗಲಿಲ್ಲ. ನಮ್ಗೆ ಅವಮಾನ ಮಾಡಿ ನಮ್ಮ ಇಡೀ ಕುಟುಂಬನೇ ಊರಿಂದ ಆಚೆ ಹಾಕಿದ್ಲು. ಅವಳಿಂದ ನಮ್ಮಪ್ಪ ಜೀವ ಬಿಟ್ರು. ಅವಳಿಂದ ನಮ್ಮ ಮನೆನೇ ಸರ್ವನಾಶವಾಗೋಯ್ತು. ಇಷ್ಟೆಲ್ಲ ಅನ್ಯಾಯ ಮಾಡಿರೋ ಅವಳನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಖಂಡಿತ ಇಲ್ಲ. ಅವನ್ನ ಅವ್ರ ಕುಟುಂಬನ ಸರ್ವನಾಶ ಮಾಡೋಕೆ ಅಂತಾನೆ ರಶ್ಮಿಕಾ ಆಗಿರೋ ನಾನು ಮಂಜುಳಾ ಅಂತ ಹೆಸರು ಬದಲಾಯಿಸ್ಕೊಂಡು ನಿಮ್ಮನೆ ಸೇರ್ಕೊಂಡಿದ್ದು. ಓದು ಬರೋಳ್ನ ಮನೆ ಸೊಸೆ ಮಾಡ್ಕೊಳ್ಳೋದಿರ್ಲಿ, ಮನೆ ಕೆಲ್ಸಕ್ಕೂ ಸೇರ್ಸ್ಕೊಳ್ಳಲ್ಲ ಅಂತ ಗೊತ್ತಿದ್ದೆ ಡಬಲ್ ಗ್ರಾಜುಯೇಟ್ ಆಗಿದ್ರು ಹೆಬ್ಬೆಟ್ ತರ ಈ ಮನೆಗೆ ಬಂದು ಸೇರ್ಕೊಂಡಿದ್ದು. ಊರಿಗೆ ಯಜಮಾನಿ ತರ ಇರೋ ಭುವನೇಶ್ವರಿ ನಾವು ಕುಟುಂಬನ ಕೇಳೋ ಫುಟ್ಪಾತ್ ಮಾಡಿ ಒಂದಿಡೀ ಅನ್ನಕ್ಕೂ ಅಲ್ಲಾಡೋ ಮಾಡಲಿಲ್ಲ. ನನ್ನ ಹೆಸರು ರಶ್ಮಿಕಾನೇ ಅಲ್ಲ.